9, 8, 7, 6, 5, 4, 3, 2, 1, 0. Good day, dear students. Today I received a surprise call from one of your most dynamic teacher and who happens to be my most favorable student, Mr. Akash Patil. And Patil, he asked me to say few words about Nagbhushan Patil, who is going to superannuated today, that is 31st December 2021. When I heard about this, really I was surprised. So suddenly, so immediately his retirement has come. But as all of you know, when we enter the day, enter the college one day, enter the service one day, we have to retire on another day. But it is important to know how we do our duties in the college, how we do our duties in our service. In this regard, to say about my most favorite student and of course your most dynamic, your most loving Professor Nagbhushan Patil, there are no words to express about his contribution, his services in his tenure. He joined this institution as a lecturer in 1986. So precisely I am telling because I joined in 84, he joined in 86. From 1986 to 2021, his service to the department was immense. If in the dictionary a word is to be added for the following: sincerity, hard work, parental affection, kindness, faithfulness. For all these, there is only one single word can be added, that is Professor Nagbhushan Patil. He is so kind-hearted, he is so loving that in my service, I never saw him becoming any angry on any students. I hope you have experience of that. ಪ್ರೊಫೆಸರ್ ನಾಗಭೂಷಣ್ ಪಾಟೀಲ್ ಅವರು ನನ್ನ ಸಹೋದ್ಯೋಗಿ. 1985ರಲ್ಲಿ ಅವರು ತಮ್ಮ ಸೇವೆಗೆ ಎಲೆಕ್ಟ್ರಿಕಲ್ ವಿಭಾಗದಲ್ಲಿ ಜಾಯಿನ್ ಆದರು. ನಮಗಿಂತ 2 ವರ್ಷ ಸರ್ ಅವರು ಸೀನಿಯರು. ನಾವು ಸರ್ ಅವರು 85ರಲ್ಲಿ ಜಾಯಿನ್ ಆದಾಗ ಇನ್ನೂ 3rd ಇಯರ್ ಇಂಜಿನಿಯರಿಂಗ್ ಕಲಿತಾ ಇದ್ದೀವಿ. ಆವಾಗ ಸರ್ ಅವ್ರನ್ನ ನೋಡ್ತಾ ಇದ್ದೀವಿ, ಅವರು ಕ್ಲಾಸಸ್ ತೊಗೋತಾ ಇದ್ರು. ಹುಡುಗರು ಹೇಳ್ತಾ ಇದ್ರು, ಸರ್ ಇಲ್ಲ ತುಂಬ ಚೆನ್ನಾಗಿ ಕಲಿಸ್ತಾರೆ ಹಾಗೆ ಹೀಗೆ ಅಂತ ಹೇಳ್ತಿದ್ರು. ನಾವು ಮುಂದೆ 87ರಲ್ಲಿ ನಾವು ಇಂಜಿನಿಯರಿಂಗ್ ಮುಗಿಸಿ ನಾನು ಸಹ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಿಭಾಗದಲ್ಲಿ ಲೆಕ್ಚರರ್ ಅಂತ ಜಾಯಿನ್ ಆದೆ. ನಾಗಭೂಷಣ್ ಪಾಟೀಲ್ ಅವರ ಸಹೋದ್ಯೋಗಿ ಆದೆ ಅವತ್ತಿನಿಂದ. ನಾಗಭೂಷಣ್ ಪಾಟೀಲ್ ಅವರು ನಾನು ಕಂಡಂತೆ ಅತ್ಯಂತ ಸರಳ ಸಂಭಾವಿತ ವ್ಯಕ್ತಿ, ಪ್ರಾಮಾಣಿಕ ದಕ್ಷ ವ್ಯಕ್ತಿ. ತಮಗೆ ಕೊಟ್ಟ ಕೆಲಸವನ್ನು ತುಂಬ ಅಚ್ಚುಕಟ್ಟಾಗಿ ಸರ್ ಅವರು ಮಾಡ್ತಾಯಿದ್ರು. ಆಮೇಲೆ ಅವರ ಸ್ಟೂಡೆಂಟ್ಸ್ ನನಗಂತೂ ಅವರು ಡೈರೆಕ್ಟಾಗಿ ಕಲಿಸಿಲ್ಲ. ಆ ಸೌಭಾಗ್ಯ ನನಗೆ ಅವರಿಂದ ಕಲಿಯೋ ಸೌಭಾಗ್ಯ ನನಗೆ ಸಿಗಲಿಲ್ಲ. ಆದರೂ ಅವರ ವಿದ್ಯಾರ್ಥಿಗಳು ನನಗೆ ಯಾವಾಗಲೂ ಹೇಳ್ತಾ ಇದ್ರು, ಸರ್ ಅವರು ಬಹಳ ಒಳ್ಳೆಯ ಟೀಚರು,
ಭಾಳ ಚೆನ್ನಾಗಿ ಕಲಿಸ್ತಾರೆ. ಎಲೆಕ್ಟ್ರಿಕಲ್ ವಿಭಾಗದ ಎಲ್ಲ ವಿಷಯಗಳನ್ನು ಮಕ್ಕಳಿಗೆ ಅಂದರೆ ವಿದ್ಯಾರ್ಥಿಗಳಿಗೆ ಮನದಟ್ಟಾಗುವಂತೆ ಒಳ್ಳೆ ರೀತಿಯಿಂದ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಹೇಳ್ತಿದ್ರು. ಸರ್ ಅವ್ರ ಬಗ್ಗೆ ನಮಗೆ ಒಳ್ಳೆ ಟೀಚರ್ ಅಂತ ಭಾಳ ಹೆಮ್ಮೆ ಇದೆ. ಯಾವಾಗಲೂ ಯಾರ ಜೊತೆನೂ ಸರ್ ಅವರು ಸಹೋದ್ಯೋಗಿಗಳ ಜೊತೆ ಒಳ್ಳೆ ರೀತಿಯಿಂದ ಇರ್ತಾ ಇದ್ರು. ಸಂಬಂಧವನ್ನು ಯಾವುದೇ ಕಾರಣಕ್ಕೂ ಅವರು ಕೆಡಿಸ್ಕೊಂಡಿರಲಿಲ್ಲ. ಒಂದು ಫ್ಯಾಮಿಲಿ ಮೆಂಬರ್ ಥರನೇ ಅವರು ನಮ್ಮ ಕಾಲೇಜಿನಲ್ಲಿ ಎಲ್ಲರ ಥರ ಇರ್ತಾ ಇದ್ರು. ಈಗ ಸರ್ ಅವರು ಸುಮಾರು 36 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಲಿದ್ದಾರೆ. ನಾಳೆ 31 ಡಿಸೆಂಬರ್ 2021 ಅವರ ಕೊನೆಯ ಸರ್ವಿಸ್ ದಿನವಾಗಲಿದೆ. ಸರ್ ಅವರ ಈಗ ವಿಭಾಗದ ಮುಖ್ಯಸ್ಥರಾಗಿದ್ದರು, ಟೀಚರ್ ಆಗಿ, ಲೆಕ್ಚರರ್ ಆಗಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ, ಮುಂದೆ ಪ್ರೊಫೆಸರ್ ಆಗಿ ಬಹಳ ಒಳ್ಳೆಯ ಕೆಲಸಗಳನ್ನು ಅವರು ಮಾಡಿದ್ದಾರೆ. ನಾಟ್ ಓನ್ಲಿ ಟೀಚಿಂಗ್ ಕೆಲಸ ಅಲ್ಲ, ಬೇರೆ ಅಡ್ಮಿನಿಸ್ಟ್ರೇಟಿವ್ ವರ್ಕು, ಇಂಥ ಎಲ್ಲ ಕೆಲಸಗಳನ್ನು ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸ್ತಿದ್ರು. ಅವರು ಹಿಂದಿನ ವಿಭಾಗಗಳ ಮುಖ್ಯಸ್ಥರಾದ ರವಿ ಅಳ್ವಾರ್ಕರ್ ಸರ್ ಅವರು, ಕುಲಕರ್ಣಿ ಅವರು, ಬಸವರಾಜ್ ಅಮರಾಪುರ್ ಅವರಿಂದ ಎಲ್ಲ ಒಳ್ಳೆಯ ಮಾರ್ಗದರ್ಶನವನ್ನು ಪಡೆದಿದ್ದರು. ಆಮೇಲೆ ಇತ್ತೀಚೆಗೆ ಮೊನ್ನೆ ತಾನೇ ನಾವು NBA SAR ಅನ್ನು ಸಬ್ಮಿಟ್ ಮಾಡಿದ್ದೀವಿ. ಆ NBA ವರ್ಕ್ನಲ್ಲೂ ಸಹ ಸರ್ ಅವರು ಸತತ 7-8 ತಿಂಗಳಿಂದ ವರ್ಕ್ ಮಾಡಿ ಮೊನ್ನೆ ಅದನ್ನು SAR ಅನ್ನು ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಮಾಡಿದ್ದಾರೆ. ಈಗ ಆಡಳಿತದ ತುಂಬ ಅಚ್ಚುಕಟ್ಟಾಗಿ ಡಿಪಾರ್ಟ್ಮೆಂಟನ್ನು ನಡೆಸ್ಕೊಂಡು ಹೋದರು. ಮಕ್ಕಳಿಗೆ ಒಳ್ಳೆಯ ರೀತಿಯಿಂದ ಪಾಠ ಮಾಡಿದರು. ಹೀಗೆ ಇಂಥ ಒಬ್ಬ ಟೀಚರು ನಾಳೆ ನಿವೃತ್ತರಾಗಲಿದ್ದಾರೆ. ಸೇವೆಗೆ ಸೇರಿದವರು ಒಂದು ದಿನ ನಿವೃತ್ತರಾಗಲೇಬೇಕು. ಸರ್ ಅವರ ನಿವೃತ್ತಿ ಜೀವನ ಸುಖಮಯವಾಗಿರಲಿ, ಅವರ ಆರೋಗ್ಯ ಚೆನ್ನಾಗಿರಲಿ ಅಂತ ನಾನು ಗ್ರಾಮ ದೇವತೆಯಾದ ಶರಣಬಸವೇಶ್ವರರಲ್ಲಿ ಪ್ರಾರ್ಥಿಸಿ ನನ್ನ ನುಡಿ ನಮನಗಳನ್ನು ಸರ್ಗೆ ಸಲ್ಲಿಸುತ್ತೆ. ನಮಸ್ಕಾರ. ನಮ್ಮ ಆತ್ಮೀಯ ಮಿತ್ರರಾದಂಥ ಡಾಕ್ಟರ್ ನಾಗಭೂಷಣ್ ಪಾಟೀಲ್ ಅವರು ಡಿಸೆಂಬರ್ 31, 1921 ಅಂದರೆ ಇಂದು ಸೇವೆಯಿಂದ ನಿವೃತ್ತಿ ಹೊಂದ್ತಾ ಇದ್ದಾರೆ. ಅವರ ಬಗ್ಗೆ ತುಂಬ ಸಾಕಷ್ಟು ಅನುಭವಗಳನ್ನು ಹಂಚಿಕೊಳ್ಳಿಕ್ಕೆ ನಮ್ಮ ವಿದ್ಯಾರ್ಥಿ ವರ್ಗದವರು ಬಂದಿದ್ದಾರೆ. ಅದರಂತೆ ಅವರು ಒಂದು ನಿಮಿಷ ಸಲುವಾಗಿ ನಾಗಭೂಷಣ್ ಅವ್ರ ಬಗ್ಗೆ ಹೇಳಿ ಕೇಳಿದ್ದಾರೆ. ನಾಗಭೂಷಣ್ ಅವರು ನನಗೆ ಮೊಟ್ಟ ಮೊದಲು ಪರಿಚಯ ಆಗಿದ್ದು ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜು ಲಾತೂರಿನಲ್ಲಿ ನಾನು ಆಲ್ರೆಡಿ ಲೆಕ್ಚರಾಗಿ ಕೆಲಸ ಮಾಡ್ತಿದ್ದೆ. ಅವರು ನನ್ನ ಜೊತೆಗೆ ಬಂದು ಅಲ್ಲಿ ಜಾಯ್ನ್ ಆಗಿದ್ದರು. ಸುಮಾರು 1 ವರ್ಷ ಏನೋ ನಮ್ಮ ಜೊತೆಗೆ ಸೇರಿಕೊಂಡು ನೌಕರಿ ಮಾಡಿ ಇಲ್ಲಿ ವಾಪಸ್ PD ಇಂಜಿನಿಯರಿಂಗ್ ಕಾಲೇಜಿಗೆ ಅಪಾಯಿಂಟ್ಮೆಂಟ್ ಆಗಿದ್ದರು. ನಾನು ಇಲ್ಲಿ ಅಪಾಯಿಂಟ್ಮೆಂಟ್ ಆಗಿ 1992ಗೆ ಇಲ್ಲಿ ಬಂದ ಬಳಿಕ ಅಲ್ಲಿಂದ ಇಲ್ಲಿವರೆಗೆ 92ನಿಂದ ಇಲ್ಲಿವರೆಗೆ ಸುಮಾರು 28-29 ವರ್ಷ ತುಂಬ ಕ್ಲೋಸಾಗಿ ಕೆಲಸ ಮಾಡಿದ್ದೀವಿ. ಬಹಳ ಅದ್ಭುತವಾದ ವ್ಯಕ್ತಿ ನಾಗಭೂಷಣ್ ಅವರು. ಅವರು ಎಕಡೆಮಿಕಲಿ ಏನು ಬೇಕೋ ಈ ಕಾಲೇಜ್ಗೆ ಅಥವಾ ಒಬ್ಬ ವಿದ್ಯಾರ್ಥಿ ಬಂದರೆ ಎಕಡೆಮಿಕಲಿ ಯಾವ ರೀತಿಯಲ್ಲಿ ಕ್ಲಾಸಸ್ ತಗೋಬೇಕು, ಪ್ರಿಪ್ರೇಷನ್ ಮಾಡ್ಕೋಬೇಕು ಅನ್ನೋದು ನಾವೆಲ್ಲರೂ ನಾಗಭೂಷಣ್ ಸರಿಂದ ಕಲಿಬೇಕು. ಯಾಕಂದರೆ ಅಷ್ಟು ಎಲ್ಲ ಪ್ರಿಪೇರ್ಡ್ ಆಗಿ ಅವರು ಕ್ಲಾಸಿಗೆ ಹೋಗ್ತಿದ್ದರು. ಅದ್ರ ಜೊತೆಗೆ ವಿದ್ಯಾರ್ಥಿಗಳ ಜೊತೆಗೆ ಸಿಟ್ಟು ಮಾಡಿದ್ದೇ ನಾನು ನೋಡಿಲ್ಲ. ನಾಗಭೂಷಣ್ ಅವ್ರ ಹತ್ರ ಇನ್ನು ಜನರಲಾಗಿ ಸಿಟ್ಟೇ ನೋಡಿಲ್ಲ. ಅದು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸಿಟ್ಟಿನ ಒಂದು ದಿವಸನೂ ಸಿಟ್ಟಿಂದ ಮಾಡಿಲ್ಲ. ಅವರು ಯಾವಾಗಲೂ ವಿದ್ಯಾರ್ಥಿ ಸ್ನೇಹಿಗಳು ಮತ್ತು ಅದರ ಜೊತೆಗೆ ನಮ್ಮ ಜೊತೆಗೆ ತುಂಬ ಸ್ನೇಹಿತರಾಗಿ ಇದ್ದಾರೆ. ತುಂಬ ಸಾಫ್ಟ್ ವ್ಯಕ್ತಿ, ದೊಡ್ಡ ಮನುಷ್ಯನ ವ್ಯಕ್ತಿ, ಮನಸ್ಸು ಭಾಳ ದೊಡ್ಡದು. ಹೀಗಾಗಿ ನಾಗಭೂಷಣ್ ಸೇವೆ ಸಲ್ಲಿಸಿ ತುಂಬ ಸಾರ್ಥಕತೆ ಆಗಿದೆ. ನಮ್ಮ ಎಲ್ಲರೂ ಮಕ್ಕಳನ್ನು ಕಂಡಿದ್ದಾರೆ. ಅವರ ರಿಟೈರ್ಮೆಂಟ್ಗಿಂತ ಮೊದಲೇ ಇವೆಲ್ಲ ತಾವೆಲ್ಲ ಸಂತೋಷದ ಕ್ಷಣಗಳನ್ನು ಕಳೆದಿದ್ದಾರೆ. ಮುಂದಿನ ಜೀವನ ಕೂಡ ಅವರಿಗೆ ಅಷ್ಟೇ ಒಳ್ಳೆಯದಾಗಿರಲಿ ಅಂತ ನಾನು ಹಾರೈಸ್ತೇನೆ. ನಾನು ಸುರೇಶ್ ಶೆಟ್ಗಾರ್ ಅಂತ ಇಲ್ಲಿ ಗೌರ್ಮೆಂಟ್ ಪಾಲಿಟೆಕ್ನಿಕ್ನಲ್ಲಿ ಎಲೆಕ್ಟ್ರಿಕಲ್ ಲೆಕ್ಚರಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾಗಭೂಷಣ್ ಪಾಟೀಲ್ ಸರ್ ಬಗ್ಗೆ ಹೇಳಬೇಕಂದ್ರೆ ನಾನು ವಿದ್ಯಾರ್ಥಿಯಾಗಿದ್ದಾಗ ಗಮನಿಸಿದ್ದು ಮತ್ತು ಈ 20 ವರ್ಷದಲ್ಲಿ ಅವರು ಒಬ್ಬ ಬಹಳ ಸರಳ ಜೀವಿ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಸಾಕಷ್ಟು ಕಾಳಜಿಯನ್ನು ವಹಿಸಿ ಪಾಠ ಮಾಡುವುದು, ಆಮೇಲೆ ವಿಷಯದ ಬಗ್ಗೆ ಸಾಕಷ್ಟು ಒಂದು ಕ್ಲಾಸ್ ಬಗ್ಗೆ ಯಾವುದೇ ವಿಷಯದ ತರಗತಿ ತೆಗೆದುಕೊಳ್ಬೇಕಂತಂದ್ರೆ ಸಾಕಷ್ಟು ಅದಕ್ಕೆ ವರ್ಕ್ ಮಾಡಿ ತರಗತಿಗೆ ಬರ್ತಾ ಇದ್ರು ಅವರು ಸರ್.
ಅದನ್ನು ನಾನು ಗಮನಿಸ್ತಾ ಇದ್ದೆ. ಅವರ ಒಂದು ಆ ನಡವಳಿಕೆಯೇ ನಾನು ಈಗ ಉಪನ್ಯಾಸಕನಾಗಿ ಕರ್ತವ್ಯ ನಿರ್ವಹಿಸಬೇಕಾದ್ರೆ ನಾನು ಬಹಳಷ್ಟು ಸಲ ನನ್ನ ಗುರುಗಳಾದ ಶ್ರೀ ನಾಗಭೂಷಣ ಸರ್ ಅವರಿಗೆ ನೆನಪಿಸ್ಕೊಳ್ತೀನಿ. ನಮ್ಮ ವಿದ್ಯಾರ್ಥಿಗಳಿಗೂ ಹೇಳ್ತಾ ಇರ್ತೀನಿ ನಾನು, ಅವರ ಒಂದು ಆ ಹಾರ್ಡ್ ವರ್ಕಿಂಗ್ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಕಾಳಜಿ ಮತ್ತು ಈ ತರಗತಿಗಳನ್ನು ತೆಗೆದುಕೊಳ್ಳಬೇಕಾದ್ರೆ ಯಾವ ಥರ ನಾವು ಪ್ರಿಪೇರ್ಡ್ನೆಸ್ ಆಗಿ ಹೋಗಬೇಕು ಕ್ಲಾಸಿಗೆ, ಇಂಥ ಒಂದು ಎಲ್ಲ ವಿಷಯನೂ ನನ್ನ ಮೇಲೆ ಸಾಕಷ್ಟು ಪರಿಣಾಮ ಬೀರಿದೆ. ಮತ್ತು ಅವರು ನನ್ನ ಬಹಳ ನೆಚ್ಚಿನ ಗುರುಗಳು ನನ್ನ ವಿದ್ಯಾರ್ಥಿ ಜೀವನದಲ್ಲಿ. ಇವತ್ತಿಗೂ ಕೂಡ ನಾನು ಅವರಿಂದ ಸಾಕಷ್ಟು ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಇಲ್ಲೇ ನಾನು ಪಕ್ಕದಲ್ಲೇ ಇರೋದರಿಂದ ಸಾಕಷ್ಟು ವಿಷಯಗಳಿಗೆ ಅವರು ನಮಗೆ ಸಹಕಾರವನ್ನು ಕೊಡ್ತಾರೆ. ಅವರ ನಿವೃತ್ತಿ ಜೀವನ ಒಳ್ಳೆಯದಾಗಲಿ, ದೇವರು ಅವರಿಗೆ ಆಯುಷ್ಯ ಆರೋಗ್ಯವನ್ನು ನೀಡಿ ಸದಾಕಾಲ ಆನಂದವಾಗಿರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಈಗ ನಾಗಭೂಷಣ್ ಅವರು 31 ಡಿಸೆಂಬರ್ಗೆ ರಿಟೈರ್ ಆಗ್ತಾ ಇದ್ದಾರೆ. ಅವರು ಬಗ್ಗೆ ಹೇಳಬೇಕಂತ ಒಂದು ನಮ್ಮ ವಿದ್ಯಾರ್ಥಿಯರಿಂದ ಕೇಳಿಕೊಳ್ತಾ ಇದ್ದಾರೆ. ಸೊ ಅವ್ರ ಬಗ್ಗೆ ಏನು ಹೇಳಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಅವರು ನಾವು ಕೂಡಿದ್ದು ಸಿನ್ಸ್ ಫ್ರಮ್ 1983 MM ಹಾಸ್ಟೆಲಲ್ಲಿ. ಅವರು A ವಿಂಗಲ್ಲಿದ್ದರು, ನಾವು C ವಿಂಗಲ್ಲಿದ್ವಿ. ಅವ್ರು ನಾವು ಕಾಂಟ್ಯಾಕ್ಟ್ ಬಂದದ್ದು ಸಿನ್ಸ್ ಫ್ರಮ್ 83ಇಂದ. ನಮ್ಮ ರೂಮ್ಮೇಟು ಬಸವರಾಜ್ ಕೇಣದ್ ಅಂತ, ಅವರು ಎಲೆಕ್ಟ್ರಿಕಲ್ ಇದ್ದರು. ಹೀಗಾಗಿ ಅವರಿಗೆ ನಮಗೆ ಒಂದೇ ಊರು ಒಂದೇ ತಾಲೂಕು ಇದ್ದದರಿಂದ ಎಲ್ಲರಿಗೆ ನಮ್ಮ ಭಾಳ ಕ್ಲೋಸಾಗಿ ಮೂಮೆಂಟ್ ಆಗ್ತಾಯಿದ್ರು. ಸೊ ಓವರ್ ಅಂದರೆ ನಾವಿಬ್ಬರು ಜಸ್ಟ್ ಬ್ರದರ್ಸ್ ಅಂತ ಈ ಕಾಲೇಜಲ್ಲಿ ನಾನು ದೊಡ್ಡ ಬ್ರದರ್ ಅಂತ ಟ್ರೀಟ್ ಮಾಡ್ತಾಯಿದ್ದೆ. ಆಲ್ವೇಸ್ ಯಾವುದೇ ಇರಲಿ, ನಮ್ಮ ಫ್ಯಾಮಿಲಿ ಮ್ಯಾಟರ್ ಆಗಲಿ ಏನೇ ಮ್ಯಾಟರ್ ಆಗಲಿ, ಅವರು ನಾವು ಕೂಡಿ ಡಿಸ್ಕಸ್ ಮಾಡಿ ಒಂದು ಡಿಸಿಷನ್ ತಗೊತಾ ಇದ್ವಿ. ಸೊ ಅವ್ರ ಬಗ್ಗೆ ಭಾಳಷ್ಟು ಹೇಳಿಕ್ಕೆ ವರ್ಡ್ಗಳಿಲ್ಲ ನನಗೆ, ಪರ್ಸನಲಿ. ಸೊ ಈಗ ರಿಟೈರ್ ಆಗ್ತಾ ಇದ್ದಾರೆ, ಮತ್ತೆ ಇಲ್ಲೇ ಕಂಟಿನ್ಯೂ ಆಗ್ಬೋದು ಅಂತಂದು ಆಸೆ ಇದೆ. ಸೊ ಹೀಗೆ ಮುಂದೆ ಹೋಗ್ಬೇಕಂತ ನನಗೆ ಇದೆ. ಮತ್ತು ಅಕಾಡೆಮಿಕಲ್ಲಿ ಹೇಳ್ಬೇಕಾದ್ರೆ ಈಸ್ ವೆರಿ ಸೌಂಡ್. ಸಿನ್ಸ್ ಫ್ರಮ್ ಸ್ಟೂಡೆಂಟ್, ಅವರು ಸ್ಟೂಡೆಂಟ್ ಇದ್ದಾಗಲೂ ಸೀರಿಯಸ್ ಆಗಿ, ಪ್ರತಿಯೊಂದು ಸೀರಿಯಸ್ ಆಗಿ, ಎಕ್ಸಾಮಿಷನ್ ಆಗಲಿ ಇವನ್ ಟೀಚಿಂಗ್ ಆಗಲಿ ಎಲ್ಲ ಸೀರಿಯಸ್ ಆಗಿ ತಂತಿದ್ರು. ಆಮೇಲೆ ನೆಕ್ಸ್ಟ್ ಅಂದರೆ ಇಬ್ಬರು PhD ಒಂದೇ ಯೂನಿವರ್ಸಿಟಿಯಲ್ಲಿ ಮಾಡಿದ್ವಿ. ಸೊ ಇಬ್ಬರು ಕೂಡಾಗಿ ಒಂದೊಂದು ಸರಿ ಟ್ರಾವೆಲ್ ಮಾಡ್ತಾಯಿದ್ವಿ JNTಗೆ. ಮತ್ತು ಅಲ್ಲಿ ಭಾಳಷ್ಟು ಅನುಭವಗಳಿವೆ, ಅದೆಲ್ಲ ಈಗ ಒಂದು ಶಾರ್ಟ್ ಪಿಡ್ನಲ್ಲಿ ಇರೋಕ್ಕಾಗಲ್ಲ. ಸೊ ಅವರಿಗೆ ನಿವೃತ್ತಿ ಜೀವನ ಸುಖವಾಗಿರಲಿ ಅಂತಂದು ಬಯಸಿ ಶುಭ ಕೋರುತ್ತೇನೆ. ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ, ಅವರಿಗೆ ಆಯುಷ್ಯ ಆರೋಗ್ಯ ಮತ್ತು ಯಶಸ್ಸು ಎಲ್ಲ ಇನ್ನೂ ಕೊಡಲಿ ಅಂತ. ಆಯುಷ್ಯ ಕೊಡ್ಕೊಂಡು ಬೇಡ್ತೀನಿ ಅಂತಂದ್ರೆ ಆರೋಗ್ಯ ಇರಲಿಲ್ಲ ಅಂದ್ರೆ ಅದು ಆಯುಷ್ಯ ತೊಗೊಂಡ್ರೆ ಅದಕ್ಕೆ ಬರ್ತದೆ. ಅದಕ್ಕೆ ಆಯುಷ್ಯ ಜೊತೆ ಆರೋಗ್ಯ ಮೇನ್ ಇರಲಿ ಅವ್ರದ್ದು. ಹಿಂಗೆ ನಮ್ಮ ಜೊತೆ ಬರ್ಕೋತಿರ್ಲಿ, ಕಾಲೇಜ್ ಒಳಗೆ ಬರ್ಕೋತಿರ್ಲಿ. ಅವ್ರು ನಾವು ನೋಡಿದ್ರೆ ನಾವು ಅವರು 20 ವರ್ಷ ಫರಕ್ ಅದ, ಬಟ್ ಅವರು ಇನ್ನೂ ಹೆಂಗಾಗಿ ಕೂದಲೆಲ್ಲ ಕಲರ್ ಹಚ್ತಾರ. ನೀನು ಕೇಳ್ದ ಸರ್ ಇದು ರಾಜ ಏನದ ಅಂತಂದ್ರೆ ಮತ್ತೆ ಕಿವ್ಯಾಗ ಹೇಳಿದ್ರು, ಇಲ್ಲೋ ಇದು ಕಲರ್ ಹಚ್ಕೊಂಡಿನಿ ಅಂತೇಳಿ. ನಿನ್ನಲ್ಲಿ ಅವ್ರದ್ದು ಈಗ ಟೀ ಪಾರ್ಟಿ ಹೈ ಟೀ ಪಾರ್ಟಿ ಒಳಗೆ ಕೇಳಿದ್ರು, ಸರ್ ಏನ್ರಿ ಬರ್ತಾ ಹೆಂಗಾಗಿದೆ ಅಂತ ಹೇಳಿ. ಸೊ ಅವ್ರು ಹೇಳಿದ್ರು ಅವರು, ಸೊ ಹೆಂಗ್ ಮೈಂಡ್ ವಿ ಶುಡ್ ಹ್ಯಾವ್ ದಿ ಹೆಂಗ್ ಮೈಂಡ್, ಅವಾಗ ನಾವು ಹೆಂಗಿರ್ತೀವಿ ಅಂತೇಳಿ. ಸೊ ಅಂತ ಅವ್ರದ್ದು ಏನಂದ್ರೆ ನಾವು ಆದೇಶ ಪಾಲಿಸ್ತೀವಿ, ನಾವು ಹೆಂಗೆ ವಿಚಾರ ಮಾಡ್ಕೋತಾ ಯಾವಾಗಲೂ ಹೆಂಗಿರೋಣ ಅಂತೇಳಿ ಅವರಿಗೆ ದೇವರಲ್ಲಿ ಪ್ರಾರ್ಥಿಸ್ಕೊಂಡು ಅವ್ರದ್ದು ಆರೋಗ್ಯ ಆಯುಷ್ಯ ಎಲ್ಲ ಚೆನ್ನಾಗಿರಲಿ, 100 ಕಾಲ ಬಾಳಿ, ನಿವೃತ್ತ ಜೀವನಕ್ಕೆ ಸಂತೋಷದಿಂದ ಕಳಲಿ ಅಂತ ಹೇಳಿ ಈಗ ಹೇಳ್ತೀನಿ. Professor Nagbhushan Patil, he was a senior to me in the college and was a great friend of mine. He was a very good teacher and moreover a wonderful person. I have been associated with him for the last 32 years. So technically also he was very, very sound. I remember him getting the Best Teacher Award in the college many times. And I wish Dr. Nagbhushan Patil a very happy retired life. Thank you. Hello everyone. Students have decided to enhance the retirement life of our beloved HOD Nagbhushan sir. I would like to add a few lines to this.
Retirement is a blank sheet of paper. It's a chance to redesign your life into something new and different. Retirement is designed to experience a fulfilling life derived from many enjoyable and rewarding activities. May this new chapter of your life be full of wonderful surprises. Enjoy your freedom and unlimited weekends. Congratulations on your retirement and wishing you a happy, retired and peaceful and healthy life. Thank you. ಆ ನಿಟ್ಟಿನೊಳಗೆ ನಮಗೆ ನಾಗಭೂಷಣ್ ಸರ್ ಒಳ್ಳೆ ಸಜೆಷನ್ ಕೊಟ್ಬಿಟ್ಟು ನಮ್ಮ ಯಾವುದೇ ಕೆಲಸಗಳಿಗೂ ನಮ್ಮನ್ನು ಹರಿಸ್ತಿದ್ರು ಅಥವಾ ನಮ್ಮ ಜೊತೆಗೆ ಇರ್ತಿದ್ರು. ಅವರು ಮೊದಲನೇದಾಗಿ ಅವ್ರು ನನಗೆ ಅತಿ ಕ್ಲೋಸ್ ಆಗಿರಲಿಕ್ಕೆ ಇನ್ನೊಂದು ವಿಷಯ ಅಂತಂದರೆ ಅವ್ರ ಜೊತೆ ಅವ್ರು ನಮ್ಮ ಜೊತೆ ಟೂರ್ಗೆ ಬಂದಿದ್ದರು. ಅದು ಇನ್ನೂ ನಮ್ಮನ್ನು ಕ್ಲೋಸ್ ಆಗಲಿಕ್ಕೆ ಒಂದು ಸಾಧನೆ ಆಗಿತ್ತು. ಮುಂದೆ ಟೀಚರ್ ಅಂತೂ ಹುಡುಗರಿಗೆ ಗೊತ್ತದ, ನಮಗೂ ಗೊತ್ತದ. ಅವರಂಥ ಟೀಚರ್ ಬಹಳ ಕಮ್ಮಿ. ಸಬ್ಜೆಕ್ಟ್ ಬಗ್ಗೆ ಆಗಲಿ, ಹುಡುಗರ ಜೊತೆ ಅವ್ರದ್ದು ಒಡನಾಟ ಆಗಲಿ, ಅಥವಾ ಯಾವುದೇ ಕಷ್ಟ ಇರಲಿ, ಅಕಾಡೆಮಿಕ್ ಇರಲಿ, ನಾನ್ ಅಕಾಡೆಮಿಕ್ ಇರಲಿ, ಯಾವಾಗಲೂ ಅವ್ರು ಮುಂದಿರ್ತಿದ್ರು. ಆಮೇಲೆ ಅವ್ರ ಸ್ವಭಾವ ಅಂತೂ ಒಂದು ರೀತಿ ಅವ್ರ ಅಜಾತ ಶತ್ರು ಅಂತಲೇ ಹೇಳ್ಬೋದು. ಯಾರಿಗೂ ಒಂದು ಜೋರಾಗಿ ಮಾತಾಡಿದವರಲ್ಲ. ಅವರು ಹುಡುಗರೇ ಇರ್ಬೋದು, ಸ್ಟಾಫೇ ಇರ್ಬೋದು, ಯಾರೇ ಇರ್ಬೋದು, ಆ ಥರದ ಮೃದು ಸ್ವಭಾವದವರು. ಈ ದಿವಸ ಅವರು ತಮ್ಮ 60 ವರ್ಷದ ಸೇವಾವಧಿ, ಅವ್ರದ್ದು 60 ವರ್ಷ ಪೂರ್ಣಗೊಳಿಸಿದ ಸಲುವಾಗಿ ಸೇವಾವಧಿ ಪೂರ್ಣಗೊಳಿಸಿ ಅವರು ಇವತ್ತು ನಿವೃತ್ತಿ ಹೊಂದಲಿಕ್ಕತ್ತಾರ. ಅವರ ನಿವೃತ್ತಿ ಜೀವನ ಸುಖಮಯವಾಗಿ ಇರಲಿ ಅಂತ ಬಯಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. Namaskar Nagbhushan sir. So today is your superannuation day. In this day I would like to share some best moments to spend with you. In that first, I will not forget that criminal lawyer joke. When I heard that criminal lawyer word, definitely first person ನೀವೇ ನೆನಪಿರ್ತೀರ ಸರ್. ಯಾಕಂದರೆ ಆ ಜೋಕ್ಸ್ ಹೇಳಿ ಎಷ್ಟು ನಕ್ಕಿದ್ವಿ ಅಂದರೆ ಅಷ್ಟು ನಕ್ಕಿದ್ವಿ. ನಿಮ್ಮ ಜೊತೆ ಇರುವಾಗ ಯಾವಾಗಲೂ ಏನಾದರೂ ಒಂದು ಜೋಕ್ಸ್ ಹೇಳಿ ನಗಿಸ್ತಾನೆ ಇರ್ತಿದ್ರಿ. ಆ್ಯಂಡ್ ಐ ನೆವರ್ ಸೀನ್ ಸಚ್ ಎ ಕೂಲ್ ಪರ್ಸನ್ ಇನ್ ಮೈ ಲೈಫ್. ಅದನ್ನು ನೀವು ಒಬ್ಬರೇ ಸರ್, ನಿಮ್ಮಂಥ ಕೂಲ್ ಪರ್ಸನ್ಸ್ ನನ್ನ ಲೈಫಲ್ಲಿ ಯಾರು ನೋಡಿಲ್ಲ. ನಾವೇನಾದರೂ ಬಂದು ಹೇಳೋಕೆ ಬಂದರೆ ಹುಡುಚರು ಹೋಗಲಿ, ಹುಡುಚರು ಹೋಗಲಿ, ಮಾಡ್ಕೊಂಡು ಹೋಗಲಿ, ಎಲ್ಲರೂ ಸೇರಿ ಆ ರೀತಿಯಾದ ಆಟಿಟ್ಯೂಡ್ ನಿಮ್ಮದು. ಸೊ ದೇವರು ರಿಟೈರ್ಮೆಂಟ್ ಆದಮೇಲೆ ಆಯುಧ ಎಲ್ಲ ರೀತಿ ಒಳ್ಳೆಯದಾಗಲಿ ಅಂತ ದೇವರು ಹಾರಿಸ್ತೀನಿ. ಧನ್ಯವಾದಗಳು ಸರ್. ಇವತ್ತಿನ ದಿನ ನಾನು ಏನು ಹೇಳಬೇಕಪ್ಪ ಅಂತಂದರೆ, ನಿಮ್ಮ ಜೊತೆ 7 years ವರ್ಕ್ ಮಾಡಿದ್ದೀನಿ ಇದೇ ಇನ್ಸ್ಟಿಟ್ಯೂಷನಲ್ಲಿ. ಸೊ ಪ್ರತಿದಿನ ನೋಡ್ತಾ ಇದ್ದೆ, do good, good will come to us. So he is that person. And since I joined this college, I heard no other word about him. So he is that much good. And I am happy that he is becoming free from all aspects about his retirement. Rather, I can say that heavy duties and enjoy his retired life. So I wish sir best of luck for his retired life. But from other side, I personally feel somewhat so sad
only I can say from bottom of my heart that we need more service from him, and he should be with us for a long period of time. So happy retirement, sir. Enjoy your retirement. Thank you. ನಮಸ್ಕಾರ. ನಾನಿವತ್ತು ನಮ್ಮ ನೆಚ್ಚಿನ ಗುರುಗಳಾದ ನಾಗಭೂಷಣ್ ಪಾಟೀಲ್ ಸರ್ ಅವರ ಬಗ್ಗೆ ನಿವೃತ್ತಿ ಹೊಂದುತ್ತಿರುವ ದಿನದಂದು ಮಾತಾಡಬೇಕೆಂದು ನಮ್ಮ ವಿದ್ಯಾರ್ಥಿಗಳಿಂದ ಕೋರಿಕೆ ಬಂದಿತ್ತು. ಅದಕ್ಕೆ ಅವ್ರ ಬಗ್ಗೆ ಒಂದಿಷ್ಟು ಸ್ವಲ್ಪ ಸಮಯದಲ್ಲಿ ಮಾತಾಡಬೇಕಂದ್ರೆ ಆಗಲ್ಲ, ಆದರೂ ಪ್ರಯತ್ನ ಮಾಡ್ತೇನೆ. ಅವರು ನಾನು ಲೆಕ್ಚರಿಂಗ್ ನಾನು ಏನು ಮಾಡ್ತೀನಿ ಅವ್ರ ಶೈಲಿಯಲ್ಲಿ ಮಾಡ್ಬೇಕಂತ ನಂಗೆ ಭಾಳ ಏನಂತಾರೆ, ಐ ಜಸ್ಟ್ ವಾಂಟ್ ಟು ಕಾಪಿ ಹಿಮ್. ಯಾಕಂದರೆ ಅವರಷ್ಟು ಸ್ಟೂಡೆಂಟ್ಸ್ ಫೇವ್ರೆಟ್. ಈಗ ನಾನು ಇಲ್ಲೇ ಮುಗಿಸಿ ಆಲ್ಮೋಸ್ಟ್ 16 ವರ್ಷ ಆಯಿತು ಇಂಜಿನಿಯರಿಂಗ್. ಆವಾಗ ಏನು ಹುರುಪಿತ್ತು ಅವರು ಈಗಲೂ ಅಷ್ಟೇ ಇದ್ದಾರೆ, ಅವರು ನಿವೃತ್ತಿ ಆದಮೇಲೂ ಅಷ್ಟೇ ಇರ್ತಾರೆ ಅಂತ ನಂಗೆ ಅನಿಸುತ್ತೆ. ಆ ಒಂದು ಹುರುಪಿನಿಂದಲೇ ಅವರು ವಿದ್ಯಾರ್ಥಿ ಮನಸ್ಸನ್ನು ಗೆಲ್ಲುತ್ತಿದ್ದಾರೆ. ನಮ್ಮದೊಂದು ಲಕ್ಕಿ ಚಾರ್ಮ್ ಏನಂದರೆ, ನಾವು ಸ್ಟೂಡೆಂಟ್ಸ್ ಇದ್ದಾಗ ಸರ್ ಸ್ಟೂಡೆಂಟ್ ಅಡ್ವೈಸರ್ ಇದ್ದರು. ನಾವು ಭಾಳ ಅವ್ರ ಅಡ್ವೈಸರ್ ಇದ್ದಾಗ ಭಾಳ ಫ್ರೀಡಮ್ ಕೊಟ್ಟಿದ್ರು, ನಾವು ಭಾಳ ಎಂಜಾಯ್ ಮಾಡಿದ್ವಿ. ಸರ್ ಸ್ಟೂಡೆಂಟ್ ಅಡ್ವೈಸರ್ ಇದ್ದರು. ರವಿ ಳವರ್ಕರ್ ಸರ್ HOD ಇದ್ದರು. ನಾನು ಲೆಕ್ಚರಿಂಗ್ ಸೇರಿದಾಗ ಡೌಟ್ಸ್ ಬಂದರೆ ಸರ್ ಬಲ್ಲೇ ಹೋಗುತ್ತಿದ್ದೆ. ನಾಗಭೂಷಣ್ ಸರ್ ಬಲ್ಲಿ ಹೋಗಿ ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡ್ಬೋದು. ಭಾಳ ನನಗೆ ಪ್ರಿಪ್ರೇಷನ್ ಇರಲಾರ್ದೆ ಕ್ಲಾಸಿಗೆ ಹೋಗಬೇಡ ಅಂತ ಹೇಳ್ತಾರೆ ಸರ್. ಇಷ್ಟೇ ಹೇಳ್ಬೋದು ಈಗ ಸದ್ಯಕ್ಕೆ, ಈ ಮೂಮೆಂಟಿಗೆ ನಂಗೆ ಅಷ್ಟೇ ಬರ್ತದೆ ರೀ. ಸರ್ ಈಗ ರಿಟೈರ್ಮೆಂಟ್ ಲೈಫ್ ಅವ್ರು ಎಂಜಾಯ್ ಮಾಡ್ತಾರೆ, ಅವ್ರೇನು ಹೇಳೋದು ಬೇಕಾಗಿಲ್ಲ. ಸರ್ ಯಾವಾಗಲೂ ಜಾಲಿಫುಲ್ ಆಗಿರ್ತಾರೆ. ಬಟ್ ಸ್ಟಿಲ್ ಪ್ರೇ ಗಾಡ್ ದಟ್ ಹಿಸ್ ಎಂಟೈರ್ ಲೈಫ್ ವಿಲ್ ಬಿ ಎ ವಂಡರ್ಫುಲ್ ಜರ್ನಿ ಥ್ರೂಔಟ್ ಹಿಸ್ ಲೈಫ್. ಥ್ಯಾಂಕ್ ಯು. ಹಾಯ್ ನಾಗಭೂಷಣ್ ಸರ್, ನಿಮ್ಮ ಬಗ್ಗೆ ಮಾತಾಡಬೇಕು ಅಂದರೆ ತುಂಬ ಇದೆ. ಆದರೆ ನಮ್ಮ ಹುಡುಗರು ಕೊಡ್ತಾ ಇರೋದು 1 ನಿಮಿಷ ಅಥವಾ 2 ನಿಮಿಷ ಅಷ್ಟೇ. ಸೊ ನಾನು ಬಂದಾಗಿಂದ 7 ವರ್ಷದ ಮೇಲಾಗಿದೆ. ಅಷ್ಟು ದಿನದಲ್ಲೂ ನಿಮ್ಮ ಜೊತೆ ನಾನು ಸ್ಪೆಂಡ್ ಮಾಡಿರೋ ಪ್ರತಿಯೊಂದು ಮೂಮೆಂಟು ಮೆಮೊರೇಬಲ್. ಎಲ್ಲ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ನಿಮ್ಮ ಏಬಲ್ ಲೀಡರ್ಶಿಪ್ಪಲ್ಲಿ ಕೊನೆಗೆ ಅಟ್ಲೀಸ್ಟ್ 1 ಇಯರ್ ಆದರೂ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಸಿಕ್ತು. ಮತ್ತು ಒನ್ ಅನ್ಫರ್ಗೆಟಬಲ್ ಥಿಂಗ್ ಇಸ್, ನನಗೆ ಅಟೆಸ್ಟೇಷನ್ ಬೇಕಾದಾಗ ವಿತೌಟ್ ಸೆಕೆಂಡ್ ಥಾಟ್ ವಿತಿನ್ ನೋ ಟೈಮ್ ನನಗೆ ಅಟೆಸ್ಟ್ ಮಾಡಿ ಕಳಿಸಿದ್ರಿ. ದಟ್ ಈಸ್ ಒನ್ ಆಫ್ ದ ಅನ್ಫರ್ಗೆಟಬಲ್ ಮೂಮೆಂಟ್, ಅನ್ಫರ್ಗೆಟಬಲ್ ಥಿಂಗ್ ಇನ್ ಮೈ ಲೈಫ್. ಅದರಿಂದಲೇ ನಾನು ಮುಂದೆ ಬೆಳಿತೀನಿ, ಆ ಪೊಸಿಷನಲ್ಲಿ ಇರ್ತೀನಿ. ಥ್ಯಾಂಕ್ ಯು ಫಾರ್ ದ್ಯಾಟ್. ಒಂದು ನಿಮ್ಮ ಡೈಲಾಗ್ ನನಗೆ ತುಂಬ ನೆನಪಿರೋದು ಅಂದರೆ, ಏನಾದರೂ ಸಿಚುವೇಶನ್ ಬಂದರೆ ಯಾಕೆ ಸರ್ ಅಂತ ಕೇಳಿದ್ರೆ ಹಾಗೆ ಸುಮ್ಮನೆ ಅಂತ ಹೇಳ್ತಾ ಇದ್ರಿ. ಅದು ತುಂಬ ನೆನಪಾಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ವಿತ್ ಅಸ್, ಬೀಯಿಂಗ್ ವಿತ್ ಮೀ ಫಾರ್ ಮೋರ್ ದ್ಯಾನ್ 7 years. Really I am going to miss you. Thank you sir. Happy retirement life. Hello everyone. I don't know what to speak. First of all, let me thank sir for his endless support for students and the care he takes of everyone, not only of the students. Like I have experienced being a student as well as working along with them. I have experienced sir is like very caring kind of, and they thank sir for his endless support, for his motivation, and the most important thing is sir has got a lot of patience. Okay. Then so I thank sir wholeheartedly for helping me to become what I'm a person today now. And
I think I couldn't have a better teacher, a better mentor than Dr. Nagbhushan Patil sir. So lastly, I would say it's very sad for us to say or to say goodbye to you, but it's on the other side, I'm very happy that from now you will be leading a tensionless life and a fun-filled a life, I can say that. So lastly, I would like to quote that happy retirement first thing, and goodbye to tension, and say hello to pension. Okay, so and if I would like to quote another thing, like, you look too young to get retired, sir. So and you'll be missed by each and every student as well as by the faculty also, your colleagues. So lastly, I would say have a happy future, happy life, happy retirement, sir. And ನಿಮ್ಮದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಯು ಆಲ್ವೇಸ್ ಯೂಸ್ ಟು ಸೇ ಲೈಕ್ ರಿಟೈರ್ಮೆಂಟ್ ಇಸ್ ಜಸ್ಟ್ ಅ ಚೇಂಜ್ ಆಫ್ ವರ್ಕ್. ಸೊ ನೀವು ಇದೇ ಪಾಸಿಟಿವ್ ಥಾಟ್ ಇಟ್ಕೊಂಡು ನಿಮ್ಮ ಫ್ಯೂಚರ್ ಸುಖಮಯವಾಗಿರಲಿ ಅಂತ ಐ ವಿಶ್. ಥ್ಯಾಂಕ್ ಯು ಸರ್. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಗುರುವೇ ಶ್ರೀ ತಸ್ಮೈ ನಮಃ. ನಮ್ಮೆಲ್ಲರ ಆತ್ಮೀಯರಾದ ಶಿಕ್ಷಕ ಪ್ರೇಮಿ ಉತ್ತಮ ಮಾರ್ಗದರ್ಶಕರು ಮತ್ತು ಹಿರಿಯರಾದ ಶ್ರೀಯುತ ನಾಗಭೂಷಣ್ ಪಾಟೀಲ್ ಸರ್ ಅವರ ಇವತ್ತು ರಿಟೈರ್ಮೆಂಟ್ ದಿನ ಬಂದು ಇದು ಮಾತಾಡಬೇಕಾದ್ರೆ ನಮಗೆಲ್ಲರಿಗೆ ಒಂಥರ ಫೀಲ್ ಆಗುವಂಥ ಸಂಗತಿ. ಆ್ಯಕ್ಚುಲಿ ಸರ್ ಬಗ್ಗೆ ಹೇಳಬೇಕಾದ ವಿಷಯಗಳು ಭಾಳಷ್ಟು ಇದ್ದಾವೆ ಸರ್ ಬಗ್ಗೆ. ಅವರೊಬ್ಬ ಕಾಯಕ ನಿಷ್ಠೆ ಅಂದರೆ ಅವರು ಎಷ್ಟು ಇನ್ವಾಲ್ವ್ ಆಗೆಲ್ಲ ತಮ್ಮ ವರ್ಕನ್ನು ಕೆಲಸಗಳನ್ನು ಮಾಡ್ತಾಯಿದ್ರಂದರೆ ಕ್ಲಾಸ್ ಕರೆಕ್ಟ್ ಟೈಮ್ ಕ್ಲಾಸ್ ತೊಗೋತಾಯಿದ್ರು. ಮತ್ತು ಅಟ್ಯಾಚ್ಮೆಂಟ್ ಟುವರ್ಡ್ಸ್ ದ ಸ್ಟೂಡೆಂಟ್ಸ್, ಎಲ್ಲ ಸ್ಟೂಡೆಂಟಿಗೆ ಯಾವ ಥರ ಕನೆಕ್ಟಿವಿಟಿ ಇರ್ತಿದ್ರಂದ್ರೆ ಅವ್ರದ್ದು ಏನು ಪ್ರಾಬ್ಲಮ್ ಇದ್ದರೂ ಇಮಿಡಿಯೇಟಾಗಿ ಸಾಲ್ವ್ ಮಾಡೋವಂಥ ಒಂದು ಪೊಸಿಷನಲ್ಲಿ ಸರ್ ಯಾವಾಗಲೂ ರೆಡಿ ಇರ್ತಿದ್ರು. ಮತ್ತು ಅವ್ರ ಬಗ್ಗೆ ಇನ್ನೊಂದೆರಡು ವಿಷಯ ಹೇಳಬೇಕಾದ್ರೆ ಪರ್ಸ್ನಲಿ ನನ್ನ ಜೊತೆ ಆಗಿರುವಂಥ ಒಂದೆರಡು ವಿಷಯಗಳು. ನಾನು 3rd ಸೆಮಿಸ್ಟರ್ದಾಗ ಸರ್ ಒಂದು ಸಜೆಷನ್ ಕೊಟ್ಟಿದ್ದರು ಫ್ರೆಶರ್ಸ್ ಡೇ ದಿನದಂದು. ಸರ್ ಹೇಳಿದ್ರು, ಅವತ್ತು ನಾನು ವೈ ಯು ಚೂಸ್ ಇನ್ ದಿಸ್ ಬ್ರಾಂಚ್ ಅಂತ ಹೇಳಿದಾಗ ಸರ್ ನಾನು ಅಂದಿದ್ದೆ ದಿಸ್ ಇಸ್ ಒನ್ ಆಫ್ ದ ಗುಡ್ ಬ್ರಾಂಚ್ ಇನ್ PDA ಅಂತ ಹೇಳಿದೆ. ಆ ದಿನ ಸರ್ ಹೇಳಿದರು, ನೀನು ಟೀಚಿಂಗ್ ಫೀಲ್ಡಿಗೆ ಸೆಟ್ ಆಗ್ತಮ್ಮ, ಟೀಚರ್ ಆಗ್ಬೋದು, ಲೈಕ್ ಲೆಕ್ಚರ್ ಅಂತ ಓಕೆ ಸರ್ ಅಂತ ಹೇಳಿದ್ದೆ. ಬಟ್ ಸರ್ ಒಂದು ಆಶೀರ್ವಾದ ನನಗೆ ಗೊತ್ತಿಲ್ಲ, ನಾನು ಈ ಒಂದು ಇವತ್ತು PDA ಕಾಲೇಜ್ನ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಒಂದು ಅಪಾಯಿಂಟ್ಮೆಂಟ್ ಆಯಿತು. ನೆಕ್ಸ್ಟ್ ಇನ್ನೊಂದು ಹೇಳಬೇಕಾದ್ರೆ ನಾನು ಫೈನಲ್ ಇಯರ್ ಈ ಸಂದರ್ಭದಲ್ಲಿ ನನಗೆ ಟೂರಿಗೆ ಹೋಗ್ಬೇಕಂದ್ರೆ ಭಾಳಷ್ಟು ಪ್ರಾಬ್ಲಮ್ ಇತ್ತು. ಹೋಗಿ ಕ್ಲಾಸ್ನಾಗ ಎಲ್ಲರೂ ಹೋಗಿದ್ರು, ನಾನು ಹೋಗಿದ್ದಿಲ್ಲ. ಸೊ ಆ ಸಂದರ್ಭದಲ್ಲಿ ಸರ್ ಬಂದು ಅಂದ್ರೆ ಕರೆಸಿದ್ರು ನನಗೆ, ಎದಕ್ಕೆ ನೀನು ಟೂರಿಗೆ ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸರ್ ಭಾಳಷ್ಟು ಫ್ಯಾಮಿಲಿ ಇಶ್ಯೂಸ್ ಇದ್ದಾವೆ ಸರ್, ಪ್ರಾಬ್ಲಮ್ಸ್ ಇದ್ದಾವೆ, ಏನದಾವೆ ಹೇಳಬೇಕಮ್ಮ, ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ ಅಂತ ಸರ್ ಹೇಳಿದ್ರು. ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತೂ ಇತ್ತು. ಆ ಟೈಮಲ್ಲಿ ನನಗೆ 2000 ರೂಪೀಸ್ ಇದ್ದಿದ್ದಿಲ್ಲ ಟೂರ್ ಹೋಗಬೇಕಾದ್ರೆ. ಮತ್ತು ನಮ್ಮ ತಾಯಿಗೆ ಅವಾಗ ಭಾಳ ಆರಾಮಾಗಿದ್ದಿಲ್ಲ. ಸೊ ಆ ಸಂದರ್ಭದಲ್ಲಿ ನಾನು 5 to 6 days ಅವ್ರನ್ನ ಬಿಟ್ಟು ಹೋಗೋದು ಆಗ್ಲಾರ ಕಾರಣ ನನಗೆ ಹೋಗಲಿಲ್ಲ. ಅದು ಹೇಳಿದೆ ಸರಿಗೆ. ಸರ್ ಓಕೆ ಅಂದರು, ಏನೇ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದರೆ ಹೇಳಮ್ಮ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು. ಆ ಥರ ಒಂಥರ ಸರ್ದು ಸ್ಟೂಡೆಂಟ್ ಜೊತೆ ಅಟ್ಯಾಚ್ಮೆಂಟ್ ಹೆಂಗಿತ್ತಂದ್ರೆ, ಏನಾರೇ ಒಂದು ನಾವು ಎಲ್ಲೋ ಒಂದೇನೋ ಇದು ಕಾಣ್ತಂದ್ರೆ ಲ್ಯಾಗಿಂಗ್ ಇದ್ದೀವಿ ಅಂದ್ರೆ, ಯಾಕಮ್ಮ ನನಗೇನು ತಿಳಿತಾ ಇಲ್ಲ, ಯಾಕಮ್ಮ ಕಾಲೇಜಿಗೆ ಬರ್ತಾ ಇಲ್ಲ, ಯಾಕೆ ಪ್ರೀವಿಯಸ್ ಕ್ಲಾಸ್ ಮಿಸ್ ಆಗಿದೆಯಾ ಅಂತ ಈ ಥರ ಎಲ್ಲ ಕೇಳ್ತಾಯಿದ್ರು. ಪರ್ಸ್ನಲಾಗಿ ಎಲ್ರಿಗೂ ಕಾನ್ಸಂಟ್ರೇಟ್, ಲೈಕ್ ಎಲ್ಲ ಸ್ಟೂಡೆಂಟ್ಸ್ಗೂ ಕಾನ್ಸಂಟ್ರೇಟ್ ಮಾಡ್ತಾಯಿದ್ರು ಸರ್. ಮತ್ತು ಅವ್ರ ಹೃದಯವಂತಿಕೆ, ಅವ್ರೆಂಥ ಹೃದಯವಂತಿಕೆ ಅಂದರೆ ಮಾತೃ ಹೃದಯ ಸರ್. ಈಗ ನಾವು ಹೋದ್ಮೇಲೆ ಸರ್, ಇವತ್ತು ನಾನು ಕ್ಲಾಸ್ ತೊಗೊಳಕ್ಕಾಗಲ್ಲ ರೀ ಸರ್, ಆಯ್ತಮ್ಮ ನಾನು ತೊಗೋತೀನಿ ಬಿಡು ಅಂತ ಹಿಂಗೆ ಹೇಳ್ಬಿಡೋರು, ನಾನು ಮ್ಯಾನೇಜ್ ಮಾಡ್ತೀನಿ ಬಿಡು ಅಂತ ಹೇಳ್ಬಿಡೋರು.
ಸೊ ಅಂಥ ಒಂದು ಮಾತೃ ಹೃದಯ ಅಂತಿಕೆ ಆದ ಸರ್ ಇವತ್ತು ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ. ಕೂಡುವುದು ಸಹಜ, ಅಗಲುವುದು ಅನಿವಾರ್ಯ. ಸೊ ಈ ಸಂದರ್ಭದಲ್ಲಿ ಈ ಒಂದು ವಾಕ್ಯವನ್ನು ಹೇಳಬೇಕಂತ ಹೇಳ್ತಾ ಇದ್ದೀನಿ. ಸೊ ಕೂಡುವುದು ಸಹಜ, ಅಗಲುವುದು ಅನಿವಾರ್ಯ. ಸೊ ಇವತ್ತಿನ ದಿನ ಸರ್ದು ರಿಟೈರ್ಮೆಂಟ್ ದಿನ ಇದೆ. ಸೇವಾ ವೃತ್ತಿಯಿಂದ ನಿವೃತ್ತಿ ಹೊಂದಲಿದ್ದಾರೆ. ಸೊ ದೇವರ ಅವರಿಗೆ ಆರೋಗ್ಯ ಮತ್ತು ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಂತ ದೇವರಲ್ಲಿ ಬೇಡ್ಕೊತಾ ಇದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ. ನಾಗಭೂಷಣ್ ಸರ್ ಬಗ್ಗೆ ಜಾಸ್ತಿ ಮಾತಾಡೋಷ್ಟು ಉಳಿದಿಲ್ಲ ಅನ್ಕೊತೀನಿ, ಎಲ್ಲರೂ ಕವರ್ ಮಾಡಿದ್ದಾರೆ. ಸೊ ಬೇಸಿಕ್ಲಿ ಹೇಳ್ಬೇಕಂದ್ರೆ ನಾಗಭೂಷಣ್ ಸರ್ ಲೈಕ್ ನಾನು ಆ್ಯಸ್ ಎ ಸ್ಟೂಡೆಂಟ್ ಆಗಿದ್ದಿದ್ದು ಪಾರ್ಟ್ ಐ ಶೇರ್. ನಾಗಭೂಷಣ್ ಸರ್ ಅವರು ನಮಗೆ ಫೀಲ್ಡ್ ಥಿಯರಿ ಮತ್ತು ಆಮೇಲೆ ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್, ಡಿಜಿಟಲ್ ಎಲೆಕ್ಟ್ರಾನಿಕ್ಸ್, ಆಮೇಲೆ ಹೈ ವೋಲ್ಟೇಜ್, ದೀಸ್ ಮೆನಿ ಸಬ್ಜೆಕ್ಟ್ಸ್ ನಮಗೆ ಟೀಚ್ ಮಾಡಿದರು. ಮಾಡ್ದಲ್ಲಿ ಒನ್ ಥಿಂಗ್ ಅದರ್ ದ್ಯಾನ್ ಸಬ್ಜೆಕ್ಟ್ ಲೈಕ್ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಎ ಸ್ಟೂಡೆಂಟ್ಸ್ ನೋಡ್ಕೊಳ್ಬೇಕಾಗಿ ಹಿ ಹ್ಯಾಸ್ ಗಿವೆನ್ ಅನ್ ಆಪರ್ಚುನಿಟಿ ಫಾರ್ ಅಸ್ ಫಾರ್ ಎ 13 minute ಆಫ್ ಟೈಮ್ ಆಫ್ ಎವ್ರಿ ಸಬ್ಜೆಕ್ಟಲ್ಲಿ. ಸೊ ದ್ಯಾಟ್ 13 minute ಆಫ್ ಟೈಮಲ್ಲಿ ವಾಟ್ ಎವರ್ ದ ಟ್ಯಾಲೆಂಟ್ ಆರ್ ಸ್ಕಿಲ್ಸ್ ದೇ ಹ್ಯಾವ್ ದೇ ಕ್ಯಾನ್ ಕಮ್ ಅಪ್ ಆನ್ ದ ಸ್ಟೇಜ್ ಡಯಸ್ ಕೊಟ್ಟಿದ್ರು. ಸೊ ವ್ಯಾರೆನ್ ಯಾರೇ ಹುಡುಗ ಇರಲಿ ಅವ್ರಿಗೊಂದು ಅಪಾರ್ಚುನಿಟಿ ಸಿಕ್ಕಂಗೆ ಫಾರ್ ಎನ್ಹ್ಯಾನ್ಸಿಂಗ್ ದೇರ್ ಸ್ಕಿಲ್ಸ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಇದು ಅವ್ರಿಗೊಂದು ಇದು ವಿಚಾರ ಅಷ್ಟೇ ಇರ್ಬೋದು. ಆ್ಯಂಡ್ ಅದನ್ನು ಸಕ್ಸಸ್ಫುಲ್ ಮಾಡಲಿಕ್ಕೆ ಅವ್ರು ಅಷ್ಟೇ ಈಕ್ವಲ್ ಎಫರ್ಟ್ಸ್ ಹಾಕಿದ ಮೇಲೆ ಲೈಕ್ ಅದರಿಂದ ನಾನು ಒಬ್ಬನೇ ಅಂತಲ್ಲ, ಸುಮಾರು ನಮ್ಮ ಬ್ಯಾಚಿಂದ ಎಲ್ಲ ಹುಡುಗರು ದೇ ಹ್ಯಾವ್ ಯೂಸ್ ಇಟ್ ಆಸ್ ಅ ಸಕ್ಸಸ್ಫುಲ್ ವೇ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಲೈಕ್ ನಾಗಭೂಷಣ ಹೆಂಗಂತಂದ್ರೆ ನಮ್ಮ ಡಿಪಾರ್ಟ್ಮೆಂಟಿಗೆ ಅವ್ರೊಂದು ಭೂಷಣವಾಗಿತ್ತು. ಸೊ ಅವ್ರ ರಿಟೈರ್ಮೆಂಟ್ ಈಸ್ ಜಸ್ಟ್ ಓನ್ಲಿ ಬಿಕಾಸ್ ಆಫ್ ಏಜ್. ಅವರು ಸುಮಾರು ಮೆನಿ ವೇಸಲ್ಲಿ ಎಲ್ರಿಗೂ ಒಂದು ಇದಾಗಿದ್ದಾರೆ. ನಮ್ದು ಇಂಡಿವಿಜುವಲ್ ಅವ್ರ ಸ್ಟೂಡೆಂಟ್ ಯಾರದೇ ಸಕ್ಸಸ್ ಆದರೂ ಕೂಡ ಅವ್ರದ್ದು ಸ್ವಂತ ಸಕ್ಸಸ್ ಅಂತ ಹೇಳಿ ಅವ್ರು ಸೆಲೆಬ್ರೇಟ್ ಮಾಡಿದವರು ಅಂತ ವ್ಯಕ್ತಿಯವರು. ಸೊ ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. Nagbhushan Patil sir, he is a wonderful teacher and a wonderful human being. He is my teacher. He has taught me in my second year electrical engineering. Whatever he has taught about the transformer, even till today I remember those words. I wish him a very happy and peaceful retired life. I hope that he will continue in the department for future guidance of welfare of our department as well as the college. Thank you. ಸರಳ ಜೀವ ಅಂತ ಹೇಳ್ಬೋದು. ನಿಜವಾಗ್ಲೂ ವೆರಿ ಲಕ್ಕಿ ನಾವು ಫ್ಯಾಮಿಲಿ. ಕಂಡೀಷನ್ಸ್ ಕೋಪ ಇಲ್ಲ, ಭಾಳ ಸೈಲೆಂಟ್. ಹೊರಗಡೆ ಯಾವ ಥರ ಇರ್ತಾರೆ I am Anand Patil. First and the foremost thing is I would like to congratulate my father on his retirement and wonderful journey in his profession. Just I want to share some of the views and feelings about my father. First thing which comes to my mind is he is a very good human being, a very kind-hearted person, and he always prefers to live a very simple lifestyle. And my father is more concerned about the profession and the students. And my father always stood by my side as a guide, as a philosopher, and a pillar during my tough times. I proudly want to say that he is the physical support of my life because of the positive thinking. On your day, I would like to thank your support, and I also wish you endless happiness and love. And I also wish you happy life and healthy life. Happy retirement day, Dad. I thank the entire department for giving me an opportunity to express my thoughts. Thank you. ಇವತ್ತು ಜೀವನ ಬೆಳೆಸ್ತಾ ಅವ್ರು ಎಂಜಾಯ್ ಮಾಡ್ತಾರೆ, ಅವ್ರೇನು ಹೇಳೋದು ಬೇಕಾಗಿಲ್ಲ. ಸರ್ ಯಾವಾಗಲೂ ಜಾಲಿಫುಲ್ ಆಗಿರ್ತಾರೆ. ಸ್ಟಿಲ್ pray God that his entire life will be a wonderful journey throughout his life. Thank you. Future happy life, happy retirement. Sir, so enjoy your retirement. Happy retirement, sir. Wish you a happy, retired and peaceful life. ಜೀವನ ಸುಖವಾಗಿರಲಿ ಅಂತಂದು ಬಯಸಿ
ಮಕ್ಕಳು ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಹಾರೈಸ್ತೀನಿ. ಧನ್ಯವಾದಗಳು ಸರ್. ವೆರಿ ಹ್ಯಾಪಿ ರಿಟೈರ್ಡ್. ಆಯುಷ್ಯ ಎಲ್ಲ ಚೆನ್ನಾಗಿರ್ಲಿ, 106 ಕಾಲ ಬಾಳಿ, ನಿವೃತ್ತ ಜೀವನಕ್ಕೆ ಸಂತೋಷದಿಂದ ಕಳಲಿ ಅಂತ ಹೇಳಿ ಅವರ ನಿವೃತ್ತಿ ಜೀವನ ಸುಖಮಯವಾಗಿರಲಿ, ಅವರ ಆರೋಗ್ಯ ಚೆನ್ನಾಗಿರಲಿ. We hope that God will bestow him good health and all the happiness in his life. Thank you so much. Wish him a very happy and peaceful retired life. ಅವರು ಬಹಳ ಅಪ್ಪಟ ಕನ್ನಡ ಪ್ರೇಮಿ. ಮುಂದಿನ ಜೀವನ ಕೂಡ ಅವರಿಗೆ ಅಷ್ಟೇ ಒಳ್ಳೆಯದಾಗಿರಲಿ. Really, I'm gonna miss you. Thank you, sir. Happy retirement life. Anna, we miss you. ನಿವೃತ್ತಿ ಜೀವನ ಕೂಡ ಮುಂದಿನ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಿರಲಿ ಎಂದು ಶುಭ ಹಾರೈಸುತ್ತೇನೆ. To wish a happy and a wonderful retirement to you, Nagbhushan sir. Happy retirement life. Thank you. Always encourages students to grow in their life. And happy retirement to you, sir. I hope after the retirement also you enjoy a lot in your life. Thank you so much.